ವೆಲ್ಕಮ್ ಟು ಸಿನಿ ಕನ್ನಡ. ಹೊಸ ವರ್ಷ ಹೊಸ ನಿರೀಕ್ಷೆಗಳು. 2025ರಲ್ಲಿ ಹಲವಾರು ಚಿತ್ರಗಳು ಬಿಡುಗಡೆಯಾಗಲಿವೆ. ಸಿನಿ ಪ್ರಿಯರಲ್ಲಿ ತುಂಬ ನಿರೀಕ್ಷೆ ಹುಟ್ಟಿಸಿರುವ ಟಾಪ್ 10 ಚಿತ್ರಗಳಾವು ತಿಳಿದುಕೊಳ್ಳೋಣ ಬನ್ನಿ. ಟಾಕ್ಸಿಕ್ ಯಸ್ ನಟನೆಯ 20ನೇ ಚಿತ್ರ. ಈ ಚಿತ್ರದ ಶೂಟಿಂಗ್ ಯಾವಾಗ ಶುರುವಾಗುತ್ತೆ ಅಂತ ತುಂಬ ದಿನ ಕಾಯುತ್ತಿದ್ದ. ಈಗ ಚಿತ್ರೀಕರಣ ನಡೆಸುತ್ತಿರುವ ಚಿತ್ರತಂಡ ಈ ಚಿತ್ರ 2025 ಏಪ್ರಿಲ್ಗೆ ಬಿಡುಗಡೆಯಾಗುತ್ತದೆ ಎಂದು ತಿಳಿಸಿದ್ದಾರೆ. KGF 2 ನಂತರ 3 ವರ್ಷಗಳಾದ ಮೇಲೆ ಈ ಚಿತ್ರ ಬಿಡುಗಡೆಯಾಗುತ್ತಿದೆ. ವಿಶ್ವಾದ್ಯಂತ ಜನ ಈ ಚಿತ್ರ ನೋಡಲು ಕಾಯುತ್ತಿದ್ದಾರೆ. ಈ ಚಿತ್ರ ಕಮ್ಮಿ ಅಂದರೂ 1000 ಕೋಟಿ ವಹಿವಾಟು ನಡೆಸುತ್ತದೆ. ಕಾಂತಾರ ಪಾರ್ಟ್ 1 ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ್ದ ಕಾಂತಾರ ಚಿತ್ರದ ಪ್ರೀಕ್ವೆಲ್. ಈ ಚಿತ್ರದ ಮೇಲೆ ಜನ ನಿರೀಕ್ಷೆ ತುಂಬ ಇದೆ. ಟೀಸರ್ ಈಗಾಗಲೇ ತುಂಬ ಸೌಂಡ್ ಮಾಡಿದೆ. 2025ರಲ್ಲಿ ಬಿಡುಗಡೆಯಾಗುತ್ತಿರುವ ಈ ಚಿತ್ರ ಕೂಡ 1000 ಕೋಟಿ ವಹಿವಾಟು ಮಾಡುವ ನಿರೀಕ್ಷೆ ಇದೆ. KD ಧ್ರುವ ಸರ್ಜಾ ನಟನೆಯ ಈ ಚಿತ್ರವನ್ನು ಜೋಗಿ ಪ್ರೇಮ್ ನಿರ್ದೇಶಿಸಿದ್ದಾರೆ. ಟೀಸರ್ ಬೇಜಾನ್ ಸೌಂಡ್ ಮಾಡಿತ್ತು. ಇತ್ತೀಚೆಗೆ ಬಿಡುಗಡೆಯಾದ ಶಿವ ಶಿವ ಹಾಡು ಸೂಪರ್ ಹಿಟ್ ಆಗಿದೆ. ಧ್ರುವ ಪ್ರೇಮ್ ಕಾಂಬಿನೇಷನ್ನ ಈ ಚಿತ್ರ ಸುಮಾರು 200 ಕೋಟಿ ವಹಿವಾಟು ಮಾಡುವ ಸಾಧ್ಯತೆ ಇದೆ. 45 ಶಿವಣ್ಣ, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ನಟನೆಯ ಮಲ್ಟಿ ಸ್ಟಾರರ್ ಚಿತ್ರ. ಹಲವಾರು ವರ್ಷಗಳ ನಂತರ ಬರುತ್ತಿರುವ ಬಿಗ್ ಬಜೆಟ್ ಮಲ್ಟಿ ಸ್ಟಾರರ್ ಚಿತ್ರ. ಈ ಚಿತ್ರದ ಮೂಲಕ ಅರ್ಜುನ್ ಜನ್ಯ ನಿರ್ದೇಶಕರಾಗಿದ್ದಾರೆ. ಪೋಸ್ಟರ್ಗಳು ಕುತೂಹಲ ಮೂಡಿಸುವಲ್ಲಿ ಯಶಸ್ವಿಯಾಗಿವೆ. ಈ ಚಿತ್ರ ಸುಮಾರು 150 ಕೋಟಿ ವಹಿವಾಟು ಮಾಡುವ ನಿರೀಕ್ಷೆ ಇದೆ. ಎಕ್ಕ ಯುವರಾಜ್ ಕುಮಾರ್ ನಟನೆಯ 2ನೇ ಚಿತ್ರ. ಈ ಚಿತ್ರವನ್ನು ರೋಹಿತ್ ಪದಕಿ ನಿರ್ದೇಶನ ಮಾಡಲಿದ್ದಾರೆ. PRK ಪ್ರೊಡಕ್ಷನ್ಸ್, KRG ಸ್ಟುಡಿಯೋಸ್ ಮತ್ತು ಜೈನಾ ಫಿಲ್ಮ್ಸ್ ನಿರ್ಮಾಣ ಮಾಡುತ್ತಿದ್ದಾರೆ. ಮೊದಲ ಚಿತ್ರದಲ್ಲಿ ತಮ್ಮನ್ನು ಸಾಬೀತುಪಡಿಸಿರುವ ಇವರ ಈ ಚಿತ್ರದ ಮೇಲೆ ಅಪಾರ ನಿರೀಕ್ಷೆ ಇದೆ. ಈ ಚಿತ್ರ ಸುಮಾರು 50 ಕೋಟಿ ವಹಿವಾಟು ಮಾಡುವ ನಿರೀಕ್ಷೆ ಇದೆ. ಉತ್ತರಾಖಂಡ ಧನಂಜಯ್ ನಟನೆಯ ಈ ಚಿತ್ರದಲ್ಲಿ ಶಿವಣ್ಣ ವಿಶೇಷ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರ ಸುಮಾರು 40 ಕೋಟಿ ವಹಿವಾಟು ಮಾಡುವ ನಿರೀಕ್ಷೆ ಇದೆ. ಯುವರ್ ಸಿನ್ಸಿಯರ್ಲಿ ರಾಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ರಮೇಶ್ ಅರವಿಂದ್ ನಟನೆಯ ಮಲ್ಟಿ ಸ್ಟಾರರ್ ಚಿತ್ರ. ಈ ಸಿನಿಮಾ ಸುಮಾರು 40 ಕೋಟಿ ವಹಿವಾಟು ಮಾಡುವ ಸಾಧ್ಯತೆ ಇದೆ. ರಕ್ತ ಕಾಶ್ಮೀರ ಉಪೇಂದ್ರ ನಟನೆಯ ಈ ಚಿತ್ರದ ಚಿತ್ರೀಕರಣ ಮುಗಿಸಿ ದಶಕಗಳೇ ಆಗಿದೆ. ರಮ್ಯಾ ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಈ ಜೋಡಿಯನ್ನು ಮತ್ತೆ ತೆರೆ ಮೇಲೆ ನೋಡಲು ಜನ ಕಾತುರದಿಂದ ಕಾದಿದ್ದಾರೆ. ಗ್ರಾಮಾಯಣ ತಮ್ಮ ವಿಶಿಷ್ಟ ಆಯ್ಕೆಗಳಿಂದ ಮಾತಾಗಿರೋ ವಿನಯ್ ರಾಜ್ಕುಮಾರ್ ನಟನೆಯ ಈ ಚಿತ್ರದಲ್ಲಿ ಮೇಘಾ ಶೆಟ್ಟಿ ನಾಯಕಿಯಾಗಿ ನಟಿಸಿದ್ದಾರೆ. ಈ ಚಿತ್ರದ ಮೇಲೆ ಜನರಿಗೆ ತುಂಬ ನಿರೀಕ್ಷೆ ಇದೆ. ಮನದ ಕಡಲು ಯೋಗರಾಜ್ ಭಟ್ ಮತ್ತು ಮುಂಗಾರು ಮಳೆ ನಿರ್ಮಾಪಕರು ಮತ್ತೆ ಜೊತೆಯಾಗಿ ಮಾಡುತ್ತಿರುವ ಚಿತ್ರ. ಈ ಚಿತ್ರ ಯಾವ ಮ್ಯಾಜಿಕ್ ಮಾಡುತ್ತದೆ ನೋಡಬೇಕಾಗಿದೆ. ಇವು 2025ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರಗಳು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.